ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, ಕೆಎಂಎಫ್ ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ, ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ಕರ್ನಾಟಕ ಟಿವಿ ಮತ್ತು ಯಾಡ್6 ವತಿಯಿಂದ ಏನು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯನ್ನು ಹುಬ್ಬಳ್ಳಿಯಲ್ಲಿ ಏನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಸಾಕಷ್ಟು ಒಂದು ಸಂಭ್ರಮಾಚರಣೆ ಅಂತಲೇ ಹೇಳ್ಬೋದು. ಈಗಾಗಲೇ ಒಂದು ಗ್ಲಾಸ್ ಹೌಸ್ ಒಳಗಡೆ ಈಗಾಗಲೇ ರಂಗೋಲಿಯನ್ನು ಸ್ಪರ್ಧಾರ್ಥಿಗಳು ಬಿಡಿಸ್ತಾ ಇರುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸಬೇಕಾಗತ್ತೆ. ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿ ಉಳಿಸಿ ಬೆಳೆಸುವಂತ ಒಂದು ಕೆಲಸ ಏನು ಇವತ್ತು ಕರ್ನಾಟಕ ಟಿವಿ ಮತ್ತು ಯಾಡ್6 ಮಾಡ್ತಾ ಇದ್ದೀರೋ ಅವ್ರಿಗೆ ನಿಜವಾಗ್ಲೂ ನಾವೆಲ್ಲರೂ ಸೇರಿ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸಬೇಕು. ಯಾಕಂದ್ರೆ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ ಮರುಗಾಗ್ತಾ ಇದೆ. ಪರ್ಟಿಕ್ಯುಲರ್ಲಿ ಈ ರಂಗೋಲಿ, ಮನೆ ಮುಂದೆ ರಂಗೋಲಿ ಹಾಕೋರು ಬಹಳ ಕಡಿಮೆ ಆಗಿದ್ದಾರೆ ಇಡೀ ಭಾರತ ದೇಶದಲ್ಲಿ. ಇಂಥ ಒಂದು ನಿಟ್ಟಿನಲ್ಲಿ ಇವತ್ತು ಈ ರಂಗೋಲಿ ಸ್ಪರ್ಧೆ ನೀವು ಆಯೋಜಿಸಿ ಇವತ್ತಿನ ಯುವತಿಯರಲ್ಲಿ ಆ ಒಂದು ರಂಗೋಲಿ ಬಗ್ಗೆ ಒಂದು ಹೆಚ್ಚಿನ ಒಂದು ಆಸಕ್ತಿ ಬೆಳೆಸುವಂತ ಕೆಲಸ ನೀವೇನು ಮಾಡ್ತಾ ಇದ್ರಿ, ನಿಜವಾಗ್ಲೂ ಬಹಳ ಹರ್ಷದಾಯಕ. ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯನ್ನು ಗ್ಲಾಸ್ ಹೌಸ್ನಲ್ಲಿ ಏರ್ಪಡಿಸಲಾಗಿತ್ತು. ಬಹಳಷ್ಟು ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸುಮಾರು ಇಂದಿನ ದಿನಮಾನಗಳಲ್ಲಿ ರಂಗೋಲಿ ಅಂದ್ರನ ಗೊತ್ತಿರಲಿಲ್ಲ. ಬಟ್ ಈ ಕರ್ನಾಟಕ ಟಿವಿಯಿಂದ ಸಂಸ್ಕೃತಿಯನ್ನು ಬೆಳಗಿಸಿದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಟಿವಿ ಮತ್ತು ಯಾಡ್6 ವತಿಯಿಂದ ಒಂದು ಸಂಕ್ರಾಂತಿಯ ಪ್ರಯುಕ್ತವಾಗಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿದ್ದೀರಿ. ಈ ಆಯೋಜನೆಯು ಒಂದು ಹೃದಯ ಸ್ಪರ್ಶವಾದಂತಹ ಆಯೋಜನೆಯಾಗಿದೆ. ಏಕೆಂದರೆ ಈ ಸ್ಪರ್ಧೆಯಲ್ಲಿ 12 ವರ್ಷದಿಂದ ಮಗುವಿನಿಂದ ಹಿಡಿದು 65 ವಯಸ್ಸಿನ ಅಜ್ಜಿಯವರೆಗೆ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಪ್ರೈಸ್ ಬರ್ತದ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೂ ನೀವೆಲ್ಲ ಇವಾಗ ನನ್ನ ಎಫರ್ಟ್ ಅನ್ನ ಗುರುತಿಸಿ ಪ್ರೈಸ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಇದೇ ರೀತಿ ನೀವು ಮತ್ತೆ ಕಾರ್ಯಕ್ರಮಗಳನ್ನ ನೀವು ಮಾಡ್ತಾ ಇದ್ರೆ ನಾವು ಮತ್ತೆ ಭಾಗವಹಿಸ್ಲಿಕ್ಕೆ ಒಂದು ಅವಕಾಶ ಸಿಗತ್ತೆ ಸರ್. ಯಾಕಂದ್ರೆ ಇವಾಗ ನಾವು ಕಾಲೇಜಸ್ ಆಮೇಲೆ ಮತ್ತೆ ಅಲ್ಲಿ ಇಲ್ಲಿ ಎಲ್ಲಿ ಕಾಂಪಿಟೇಷನ್ ಇಟ್ಟಿರ್ತಾರಲ್ಲ ಅಲ್ಲೆಲ್ಲ ನಾವು ಕಾಂಪಿಟೇಷನ್ಗೆ ಕೊಟ್ಟಿರ್ತೀವಿ. ಬಟ್ ಈ ತರ ಟಿವಿ ಚಾನಲ್ ಕೊಟ್ಟಿರೋದು ಮೊದಲನೇ ಬಾರಿಗೆ ಖುಷಿ ಆಯ್ತು ಸರ್. ನನ್ನ ಕಲೆಯನ್ನ ಗುರುತೆ ಮಾಡಿ ನನ್ಗೆ ಸೆಕೆಂಡ್ ಪ್ರೈಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲಾ ಟಿವಿ ಚಾನೆಲ್ಗಿಂತ ಕರ್ನಾಟಕ ಚಾನೆಲ್ ನಮ್ಗೆ ಫೇವರೇಟ್ ಆಯ್ತು. ಯಾಕಂದ್ರೆ ಫಸ್ಟ್ ಟೈಮ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದಾರಲ್ಲ ನಮಗೋಸ್ಕರ ಅಂತ ಹೇಳಿ ಆಲ್ರೆಡಿ ನಮ್ದು ಫೇವರೇಟ್ ಚಾನೆಲ್ ಕರ್ನಾಟಕ ಚಾನೆಲ್ ಅಂತ ಹೇಳಕ್ ಇಷ್ಟಪಡ್ತೀನಿ.